ಹೇಳ್ತಾ ಇದ್ರು ಹಾಡು. ಬಾಬಾ ಎನ್ನುವ ಎರಡಕ್ಷರದಲ್ಲಿ ಎಲ್ಲಿದೆಯೋ ಶಕ್ತಿ ಅಂತ ಹಾಡು ಹೇಳ್ತಿದ್ರು. ಏಕೆ ಹಿಂಗೆ ಹೇಳ್ತಿದ್ರೆ, ಯಾಕೆ ಹಿಂಗೆ ಹೋಗ್ತಿದ್ರೆ ಅಂತ ನಾನು ಒಂದ್ಸತಿ ಹೋದೆ. ಅವಾಗಿನ ಆಡೋ ವಯಸ್ಸೆಲ್ಲ ಹೋಗ್ತಿದ್ದೆ ಬರ್ತಿದ್ದೆ. ಆಮೇಲೆ ಕೆಲವೊಂದು ಮದುವೆ ಆಯಿತು, ಕೆಲವೊಂದು ಇನ್ಸಿಡೆಂಟಿಂದ ತುಂಬ ಬೇಜಾರಾದಾಗ ನನಗೆ ಹಿಡಿದಿದ್ದು ಬಾಬಾ ಅವರೇ. ಅಲ್ಲಿಗೆ ಹೋದಾಗ ಏನು ಎಂತ ಅಂತ ಎಲ್ಲ ಗೊತ್ತಾಯಿತು. ಆಮೇಲೆ ಜೀವನ ಇಷ್ಟೇ, ಏನು ಆಧ್ಯಾತ್ಮಿಕ, ನಾವು ಕೋಟಿ ಕೋಟಿ ದುಡಿದ್ರೂ, ಕೋಟಿ ಕೋಟಿ ಸಂಪಾದನೆ ಮಾಡಿದ್ರು, ಈ ಒಂದು ಆಧ್ಯಾತ್ಮಿಕ ವಿಚಾರ ಬಂದಾಗ ಅದೆಲ್ಲ ಶೂನ್ಯ ಅನಿಸುತ್ತೆ. ಫಸ್ಟು ಆರೋಗ್ಯ, ನಮ್ಮ ಆಧ್ಯಾತ್ಮಿಕ, ನಾವು ಯಾವ ರೀತಿ ಬೆಳೆದಂಥ ಸಂಸ್ಕಾರದಲ್ಲಿ ನಾವು ಗೊತ್ತಾಗುತ್ತೆ. ಆಮೇಲೆ ನಾವು ಊಟ ಮಾಡ್ತಕ್ಕಂಥ ಸಾತ್ವಿಕ ಆಹಾರ ಏನು ಅಂತ ನಾನು ಇದ್ರಲ್ಲಿ ಫಸ್ಟ್ ಆಫ್ ಆಲ್ ತಿಳ್ಕೊಂಡೆ. ಈಗ ನೋಡಿ, ನಾವು ಊಟ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ಇಲ್ಲಿ ನೋಡ್ರಿ, ನಮ್ಮ ಮುಖದ ಚೆರೆ ಯಾವ ಥರ ಇದೆ, ಇಲ್ಲಿ ಇರೋ ಅಕ್ಕಂದಿರ ಕಳೆ ನೋಡ್ರಿ ಯಾವ ಥರ ಇದೆ. ಇದರಲ್ಲೇ ಡಿಫ್ರೆನ್ಸ್ ನಮಗೆ ಗೊತ್ತಾಗುತ್ತೆ. ಅವರು ಶಾಂತಿ ಮೂರ್ತಿ ಆಗಿರ್ಬೋದು, ನಾವು ತಿಂತಕ್ಕಂಥ ಆಹಾರದಲ್ಲಾಗಿರ್ಬೋದು. ಇದೊಂದು ನಾನು ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ಆಮೇಲೆ ಯಾವುದೇ ಒಂದು ಹಾಸ್ಪಿಟ್ಲಿಗೆ ಹೋಗಲಿ, ಈಗ ಯೋಗ, ಧ್ಯಾನ, ವಾಕ್ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ನಾವು ಮನೆಯಲ್ಲಿ ಪ್ರಕೃತಿ ಗಾಳಿ ಕೊಡುತ್ತೆ, ಆಕ್ಸಿಜನ್ಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡ್ತೀವಿ. ಪ್ರಕೃತಿಲೇ ಸಿಗೋ ಅಂಥದ್ದನ್ನು ನಾವು ಉಪಯೋಗ ಪಡ್ಕೊತ ಇಲ್ಲ. ಈಗ ನಾವು ವಾಕ್ ಮಾಡಬೇಕು, ಆರೋಗ್ಯ ಚೆನ್ನಾಗಿ ಇಟ್ಕೊಬೇಕು. ಇವತ್ತು ಬದುಕಿದ್ರೆ ಯಾವಾಗ ಹೆಂಗೋ ಅನ್ನೋದು ವ್ಯಾಲಿಡಿಟಿನೇ ಇಲ್ಲ ಮನುಷ್ಯನಿಗೆ, ಆ ಥರ ಆಗ್ಬಿಟ್ಟಿದೆ. ಆ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಆರೋಗ್ಯ, ನಮ್ಮ ಸುತ್ತಮುತ್ತಲ ಪರಿಸರ, ನಮ್ಮ ಮಕ್ಕಳು, ನಮ್ಮ ಸಂಸಾರ, ನಾವು ಒಂದು ಅಚ್ಚುಕಟ್ಟಾಗಿದ್ದರೆ ಎಲ್ಲದೂ